ಸುಜಾತನ ಕೊನೆಯ ಒಂದು ಉಪದೇಶ, ಯಥಾ ಉದಪಾನೆ ವಹತಿ ಸರ್ವತಃ ಸಂಪ್ಲುತೋದಕೆ ಏವಂ ಸರ್ವೇಷು ಭೂತೇಷು ಆತ್ಮಾನಂ ಅನುಜಾನತಃ. ಇದೇ ಥರದ ಶ್ಲೋಕ ಭಗವದ್ಗೀತೆಯಲ್ಲಿ ಉಂಟು. ಒಂದು ಎಲ್ಲ ಸಾಧಕರಿಗೆ ಒಂದು ಪ್ರಶ್ನೆ, ಈ ಸಂಸಾರದಲ್ಲಿಯೂ ಸುಖ ಉಂಟು, ಮೋಕ್ಷದಲ್ಲಿಯೂ ಸುಖ ಇದೆ. ಆದರೆ ಆ ಮೋಕ್ಷ ಸುಖಕ್ಕಾಗಿ ಈ ಸಂಸಾರದ ಭೌತಿಕ ಸುಖ ಯಾಕೆ ತ್ಯಾಗ ಮಾಡಬೇಕು? ಇದು ನಮ್ಮ ಕಣ್ಣ ಮುಂದೆ ಇದೆ. ಅಕ್ಕೇತೇದು ಮಧುವಿಂದೇತ ಕಿಮರ್ಥಂ ಪರ್ವತಂ ಮೃಜೇತ್. ನಮ್ಮ ಸಮೀಪದಲ್ಲಿಯೇ ಜೇನುತುಪ್ಪ ದೊರೆಯುವಾಗ, ಮಥುರಸ ದೊರೆಯುವಾಗ ಅದಕ್ಕಾಗಿ ಬೆಟ್ಟ ದಾಟಿ ಬೆಟ್ಟದ ಮೇಲೆ ಹೋಗಿ ತರಬೇಕು. ನಮ್ಮ ಜೊತೆಗೇನೆ ಕಣ್ಣ ಮುಂದೆಯೇ ಸುಖ ಇದೆ. ಅದನ್ನೆಲ್ಲ ಬಿಟ್ಟು ಮೋಕ್ಷದ ಸುಖಕ್ಕಾಗಿ ನಾವೇನು ಪ್ರಯತ್ನ ಮಾಡುವುದು ಇದು ಸರಿಯಲ್ಲ. ಸುಖ ಬಿಡುವುದಾಗಿದ್ದರೆ ಸಂಸಾರದ ಸುಖ ಬಿಟ್ಟು ಮೋಕ್ಷದ ಸುಖಕ್ಕಾಗಿ ಪ್ರಯತ್ನಿಸಬೇಕು. ಮೋಕ್ಷದ ಸುಖವನ್ನು ತೊರೆದು ಸಂಸಾರದಲ್ಲಿ ಸುಖ ಅನುಭವಿಸೋಣ. ಆ ಮೋಕ್ಷದ ಸುಖ ಇನ್ನೂ ಕನಸಿನ ಗಂಟು, ಇನ್ನು ನಮ್ಮ ಮುಂದೆ ಇಲ್ಲ. ಇದು ಗ್ಯಾರಂಟಿ. ನಾವು ಅನುಭವಿಸ್ತಾ ಇದ್ದೇವೆ ಸಂಸಾರದ ಸುಖ. ಇದನ್ನು ಬಿಟ್ಟು ಕನಸಿನ ಗಂಟಿನಂತಿರುವ ಮೋಕ್ಷದ ಸುಖಕ್ಕಾಗಿ ನಾವು ಯಾಕೆ ಇದನ್ನು ತ್ಯಾಗ ಮಾಡಬೇಕು? ಇದೊಂದು ಪ್ರಶ್ನೆ, ಅರ್ಜುನನ ಪ್ರಶ್ನೆ. ಇಲ್ಲಿಯೂ ಕೂಡ ಅದೇ ಪ್ರಶ್ನೆಯನ್ನು ಮುಂದಿಟ್ಟು, ಒಂದು ನಾಯಿ ಬಾಯಿಯಲ್ಲಿ ಮಾಂಸದ ತುಂಡಿತ್ತು, ಹೋಗ್ತಾ ಇತ್ತು ಮಾಂಸ ತುಂಡು ಹಿಡಿದುಕೊಂಡು ತಿನ್ನುವ ಚಪಲದಿಂದ. ಮತ್ತು ಇಲ್ಲೊಂದು ಚಿಕ್ಕ ಸೇತುವೆ, ಅದರಲ್ಲಿ ಹೋಗುವಾಗ ತನ್ನ ಪ್ರತಿಬಿಂಬ ನಾಯಿ ಕಾಣಿಸಿತು. ಆ ಪ್ರತಿಬಿಂಬದ ಮುಖದಲ್ಲಿಯೂ ಕೂಡ ಮಾಂಸ ತುಂಡು. ಈ ನಾಯಿಗೆ ಅದನ್ನು ಪಡೆಯಬೇಕು ಅಂತ ಆಶೆ ಆಯಿತು. ತನ್ನ ಮುಖದಲ್ಲಿ ಉಂಟು ಮಾಂಸದ ತುಂಡು, ತನ್ನ ಪ್ರತಿಬಿಂಬವಾಗಿ ಕಾಣುವ ಇನ್ನೊಂದು ನಾಯಿ ಅಂತ ಭ್ರಮಿಸಿ ಅಲ್ಲಿಯೂ ಕೂಡ ಮುಖದಲ್ಲಿ ಉಂಟು, ಅದನ್ನು ಪಡೆಯೋಣ ಅಂತ ಬಾಯಿ ತೆರೆಯಿತು. ಇದರ ಬಾಯಲ್ಲಿ ಮಾಂಸ ತುಂಡು ನೀರಲ್ಲಿ ಬಿತ್ತು. ಇದೂ ಇಲ್ಲ ಅದೂ ಇಲ್ಲ. ಆ ನೀರಲ್ಲಿ ಪ್ರತಿಬಿಂಬದಲ್ಲಿ ಕಂಡ ಮಾಂಸದ ತುಂಡುಗೆ ಆಶೆಪಟ್ಟು ಬಾಯಿ ತೆರೆದು ತನ್ನಲ್ಲಿದ್ದ ಮಾಂಸದ ತುಂಡನ್ನು ಕಳೆದುಕೊಂಡ ನಾಯಿಯಂತೆ ಮೋಕ್ಷದ ಸುಖಕ್ಕಾಗಿ ಹಾತೆರೆದು ಸಂಸಾರದ ಸುಖವನ್ನು ಯಾಕೆ ಬಿಡಬೇಕು, ಇಲ್ಲೇ ಅನುಭವಿಸೋಣ ಎಂಬುದಾಗಿ ಈ ಥರದ ಕೆಲವು ತರ್ಕಗಳು ಬಂದಾಗ ಅದಕ್ಕೆ ಸನತ್ಸುಜಾತರು ಉತ್ತರ ಕೊಡ್ತಾ ಇದ್ದಾರೆ. ಆ ರೀತಿ ನಾವು ಭಾವಿಸಬಾರದು. ಒಂದು ದೊಡ್ಡ ಅಣೆಕಟ್ಟು ಕಟ್ತಾರೆ, ದೊಡ್ಡ ಸಾಗರ, ಅನೇಕ ಅಣೆಕಟ್ಟುಗಳಲ್ಲಿ ಕಟ್ಟಿ ಭಾರಿ ದೊಡ್ಡ ತುಂಗಭದ್ರಾ ಸಾಗರ, ನಾನಾ ಥರದ ಜಲಾಶಯಗಳು, ದೊಡ್ಡ ಜಲಾಶಯ ನಿರ್ಮಾಣ ಮಾಡ್ತಾ ಇದ್ದಾರೆ. ಆಗ ಒಬ್ಬ ಆಲೋಚನೆ ಮಾಡಿದ, ಈ ಅಣೆಕಟ್ಟು ಕಟ್ಟಿದರೆ ದೊಡ್ಡ ಸಾಗರ ಉಂಟಾಗಿ ನನ್ನ ಮನೆಯ ಬಾವಿ ಅದರಲ್ಲಿ ಮುಳುಗಿ ಹೋಗ್ತದೆ. ಅದಕ್ಕೋಸ್ಕರ ಅಣೆಕಟ್ಟು ಕಟ್ಟುವುದು ಬೇಡ. ನನ್ನ ಮನೆಯ ಬಾವಿ ಅದರಲ್ಲಿ ಮುಳುಗಿ ಹೋಗಿ ನಾನು ಬಾವಿಯನ್ನೇ ಕಳೆದುಕೊಳ್ಳಬೇಕಾಗ್ತದೆ. ಅದಕ್ಕೋಸ್ಕರ ಆ ಅಣೆಕಟ್ಟೆ ಕಟ್ಟುವುದು ಬೇಡ, ದೊಡ್ಡ ಜಲಾಶಯ ನಿರ್ಮಾಣವು ಬೇಡ ಅಂತ ಯಾರಾದರೂ ಹೇಳ್ತಾರೋ. ದೊಡ್ಡ ಜಲಾಶಯ ನಿರ್ಮಾಣದಿಂದ ಸಾವಿರಾರು ಹೊಲಗಳಿಗೆ ಕೃಷಿ ಆಗ್ತದೆ. ಅದಕ್ಕಾಗಿ ತನ್ನ ಚಿಕ್ಕ ಬಾವಿ ಮುಚ್ಚಿ ಹೋದರೂ ತೊಂದರೆಯಿಲ್ಲ. ವಿಶಾಲವಾದ ಜಲಾಶಯ ನಿರ್ಮಾಣವಾಗಿ ಸಾವಿರಾರು ಎಕರೆ ಜಾಗಕ್ಕೆ ವ್ಯವಸಾಯ ಮಾಡಲಿಕ್ಕೆ ಅನುಕೂಲವಾಗುವಾಗ ಚಿಕ್ಕ ಬಾವಿ ಇದ್ದರೇನು ಹೋದರೆ ಎಂಬುದಾಗಿ ವಿಶಾಲವಾದ ಜಲಾಶಯದ ನಿರ್ಮಾಣಕ್ಕೆ, ದೊಡ್ಡ ಅಣೆಕಟ್ಟು ಕಟ್ಟಿ ದೊಡ್ಡ ಸಾಗರ ನಿರ್ಮಾಣಕ್ಕೆ ಪ್ರಯತ್ನ ಮಾಡುವುದು ನಾವು ನೋಡ್ತಾ ಇದ್ದೇವೆ. ಇದನ್ನು ದೃಷ್ಟಾಂತವಾಗಿಟ್ಟುಕೊಂಡು ಸನತ್ಸುಜಾತರು ಹೇಳ್ತಾರೆ, ನಾವು ಕಳೆದುಕೊಳ್ಳುವ ಸುಖ ಯಾವುದು? ಚಿಕ್ಕ ಬಾವಿ ಇದ್ದಾಗೆ. ದೊಡ್ಡ ಜಲಾಶಯ ಆಗುವಾಗ ಚಿಕ್ಕ ಬಾವಿಯನ್ನು ಮುಚ್ಚಿದರೂ ಮುಳುಗಿ ಹೋದರೂ ತೊಂದರೆಯಿಲ್ಲ. ದೊಡ್ಡ ಜಲಾಶಯ ದೇಶಕ್ಕೆ ದೊರೆಯುತ್ತದೆ, ಸಾವಿರಾರು ಹೊಲಗಳಿಗೆ ಕೃಷಿ ಆಗ್ತದೆ. ಅದರಂತೆ ಸಂಸಾರ ಸುಖ ಸಣ್ಣ ಬಾವಿ ಇದ್ದಾಗೆ, ಮೋಕ್ಷದ ಸುಖ ದೊಡ್ಡ ಸಾಗರ, ವಿಶಾಲವಾದ
ಅನಂತ ಸಾಗರ. ಆ ಮೋಕ್ಷದ ಸುಖಕ್ಕಾಗಿ ಸಂಸಾರದ ಸುಖವನ್ನು ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಬೇಕು. ಚಿಕ್ಕ ಮಗುವಿಗೆ ಹಲ್ಲು ಬರ್ತದೆ, ಸ್ವಲ್ಪ ಸಮಯದಲ್ಲಿ ಹಲ್ಲು ಉದುರಿ ಹೋಗ್ತದೆ, ಗಟ್ಟಿಯಾದ ಹಲ್ಲು ಬರ್ತದೆ. ನಮ್ಮ ಹಲ್ಲು ಉದುರಿ ಹೋಯಿತು ಅಂತ ಯಾರಾದರೂ ಮಗುವಿನ ಹಲ್ಲು ಉದುರಿ ಹೋಯಿತು ಅಂತ ಬೇಸರ ಪಡೋದಿಲ್ಲ. ಅದಕ್ಕಿಂತ ಗಟ್ಟಿಯಾದ ಹಲ್ಲು ಬರುವಾಗ ಮೊದಲ ಹಲ್ಲು ಅದು ಉದುರಿ ಹೋದರೂ ಕೂಡ ಚಿಂತೆ ಪಡೋದಿಲ್ಲ. ಗಟ್ಟಿಯಾದ ಹಲ್ಲು ಬರಬೇಕಾಗಿದ್ದರೆ ಈ ಹಲ್ಲನ್ನು ಬಿಡಬೇಕು. ಮೊದಲನೇ ಹಲ್ಲು ಹೋದರೆ ಮಾತ್ರ ಗಟ್ಟಿಯಾದ ಹಲ್ಲು ಮಗುವಿಗೆ ಹುಟ್ಟಲಿಕ್ಕೆ ಸಾಧ್ಯ. ಅದರಂತೆ ಮೋಕ್ಷದ ಸುಖ ಪಡೆಯಬೇಕಾಗಿದ್ದರೆ ಸಂಸಾರದ ಸುಖದ ತ್ಯಾಗಕ್ಕೆ ಸಿದ್ಧರಾಗಬೇಕು. ಇದಕ್ಕಿಂತ ದೊಡ್ಡ ಸಾಗರದಂತಹ ದೊಡ್ಡ ಆನಂದ ದೊರೆಯುವಾಗ ಚಿಕ್ಕ ಬಾವಿಯಂತಹ ಈ ಸಣ್ಣ ಸುಖವನ್ನು, ಭೌತಿಕ ಸುಖವನ್ನು ತ್ಯಾಗ ಮಾಡಲಿಕ್ಕೆ ನಾವು ಸಿದ್ಧರಾಗಬೇಕು. ಇದು ಭಗವದ್ಗೀತೆಯಲ್ಲಿ ಕೃಷ್ಣನ ಉಪದೇಶವೂ ಇದೆ. ಧೃತರಾಷ್ಟ್ರನಿಗೆ ಸನತ್ಸುಜಾತನು ಕೊಟ್ಟ ಉಪದೇಶ ಕೂಡ ಇದೆ. ನಾವು ಸಮಾಜದಲ್ಲಿ ತ್ಯಾಗಕ್ಕೆ ಸಿದ್ಧರಾಗಬೇಕು. ವಿಶೇಷವಾದ ಆನಂದ ಪಡೆಯಬೇಕಾಗಿದ್ದರೆ ಸಣ್ಣ ಪುಟ್ಟ ತ್ಯಾಗಕ್ಕೆ ಸಿದ್ಧರಾದರೆ ಮಾತ್ರ ದೊಡ್ಡ ಆನಂದವನ್ನು ಪಡೆಯಲಿಕ್ಕೆ ಸಾಧ್ಯ. ಮೋಕ್ಷ ಸುಖಕ್ಕಾಗಿ ಸಂಸಾರದ ಸುಖ ತ್ಯಾಗ ಮಾಡಬೇಕು. ನಾವೇನು ಮಾಡ್ತೇವೆ? ಸಂಸಾರ ಸುಖಕ್ಕಾಗಿ ಮೋಕ್ಷದ ಸುಖವನ್ನೇ ತ್ಯಾಗ ಮಾಡ್ತೇವೆ. ಇದೆಂಥ ಹುಚ್ಚುತನ ಅಂದರೆ, ಒಬ್ಬ ಚಿಕ್ಕ ಹುಡುಗ, ಒಬ್ಬ ಕಳ್ಳ ಬಂದ, ನಿನಗೆ ಐಸ್ ಕ್ರೀಮ್ ಕೊಡ್ತೇನೆ, ಪೆಪ್ಪರಿ ಮಿಠಾಯಿ ಕೊಡ್ತೇನೆ, ನಿನ್ನ ಕೊರಳಿನ ಮಾಲೆ, ಚಿನ್ನದ ಸರ ಕೊಡು, ನಿನಗೆ ಮಿಠಾಯಿ ಕೊಡ್ತೇನೆ, ಐಸ್ ಕ್ರೀಮ್ ಕೊಡ್ತೇನೆ ಅಂತೇಳಿ ಐಸ್ ಕ್ರೀಮು ಮಿಠಾಯಿಯ ಆಸೆ ತೋರಿಸಿ ಆ ಚಿನ್ನದ ಸರವನ್ನು ಮಗು ಕೊಟ್ಟುಬಿಟ್ಟಿತು. ಇದಕ್ಕೋಸ್ಕರ ನಮಗೆ ಅವನು ಮಿಠಾಯಿ ಕೊಡ್ತಾನೆ, ಅದಕ್ಕೋಸ್ಕರ ತನ್ನ ಚಿನ್ನದ ಸರವನ್ನೇ ಕಳ್ಳನಿಗೆ ಕೊಟ್ಟಂತೆ. ನಮ್ಮದು ಹಾಗೆ ದೊಡ್ಡ ತ್ಯಾಗ. ಸಂಸಾರ ಸುಖಕ್ಕೋಸ್ಕರ ಮೋಕ್ಷದ ಸುಖವನ್ನು ಕೂಡ ತ್ಯಾಗ ಮಾಡುವ ನಾವು ಆ ಚಿಕ್ಕ ಹುಡುಗ ಅಲ್ಪವಾದ ಐಸ್ ಕ್ರೀಮಿಗಾಗಿ ತನ್ನ ಚಿನ್ನದ ಸರವನ್ನೇ ಕಳ್ಳನಿಗೆ ಕೊಟ್ಟಂತೆ ನಾವು ಮೋಕ್ಷದ ಸಂಸಾರದ ಸುಖ ಬೇಕು ಅಂತೇಳಿ ಮೋಕ್ಷದ ಸುಖವನ್ನು ಕೂಡ ನಾವು ತ್ಯಾಗ ಮಾಡ್ತಾ ಇದ್ದೇವೆ. ಇಂಥ ಹುಚ್ಚು ತ್ಯಾಗ ನಮ್ಮದು. ಅದನ್ನು ಸನತ್ಸುಜಾತ ಈ ಸಾಗರದ ದೃಷ್ಟಾಂತ ಕೊಟ್ಟು, ಬಾವಿ ಮತ್ತು ಸಾಗರ, ಅಲ್ಪ ಸುಖ ದೊಡ್ಡ ಸುಖ, ಇದರ ಮೋಕ್ಷದ ಸುಖದ ಮುಂದೆ ತುಲನೆ ಮಾಡುವಾಗ ಈ ಸುಖ ಅತ್ಯಲ್ಪ. ಶ್ರೀಮದಾಚಾರ್ಯರು ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ. ಒಬ್ಬ ಮಧ್ಯರಾತ್ರಿ ಕಾಡಿನಲ್ಲಿ ಸಿಕ್ಕಿಬಿದ್ದಿದ್ದಾನೆ, ಕಾಣಿಸುವುದಿಲ್ಲ, ಹೊರಗೆ ಹೋಗಲಿಕ್ಕೆ ಆಗೋದಿಲ್ಲ. ಆ ಕಾಡಿನಲ್ಲಿ ಕಷ್ಟಪಡ್ತಾ ಇದ್ದಾನೆ. ಆಗ ಅವನ ಸ್ನೇಹಿತ ಒಟ್ಟಿಗೆ ಇದ್ದ. ಹೆದರಬೇಡ, ಇನ್ನೊಂದು ಗಂಟೆಯಲ್ಲಿ ಸೂರ್ಯೋದಯ ಆಗ್ತದೆ, ಕತ್ತಲೆ ಹೋಗ್ತದೆ, ಆಗ ನಾವೆಲ್ಲ ಹೊರಗೆ ಹೋಗಬಹುದು ಅಂತ ಸಮಾಧಾನ ಹೇಳ್ತಾರೆ. ಆಗ ಹೇಳ್ತಾನೆ, ಸೂರ್ಯೋದಯ ಆಗುವುದು ಬೇಡ, ಈಗ ಕತ್ತಲೆಯಲ್ಲಿ ಮಿಣುಕು ಹುಳ ಎಷ್ಟು ಪ್ರಕಾಶ ಇದೆ, ಫಳಫಳ ಹೊಳೆಯುತ್ತಾ ಇದೆ ಮಿಣುಕು ಹುಳ. ಸೂರ್ಯೋದಯವಾದರೆ ಮಿಣುಕು ಹುಳದ ಪ್ರಕಾಶ ಹೋಗ್ತದೆ. ಅದಕ್ಕೋಸ್ಕರ ಸೂರ್ಯೋದಯವೇ ಬೇಡ ಅಂತ ಯಾರಾದರೂ ಬಯಸ್ತಾರೋ? ಹಾಗಾಯಿತು. ಸುಖ ಖದ್ಯೋತಿ ಕಾಸು, ಸುಖ ಮಿಣುಕು ಹುಳದಂತೆ. ಅಲ್ಪ ಸುಖಕ್ಕಾಗಿ ಸೂರ್ಯನ ಉದಯ ಆಗುವುದೇ ಬೇಡ, ಸೂರ್ಯನ ಉದಯವಾದರೆ ಈ ಮಿಣುಕು ಹುಳದ ಪ್ರಕಾಶ ಹೋಗ್ತದೆ ಎಂಬುದಾಗಿ ಸೂರ್ಯ ಉದಯ ಆಗೋದು ಬೇಡ ಅಂತ ಯಾವ ದಡ್ಡನ್ನು ಕೂಡ ಆಲೋಚಿಸುವುದು. ಸಂಸಾರದ ಸುಖ ಮಿಣುಕು ಹುಳದಂತೆ, ಮೋಕ್ಷದ ಆನಂದ ಸೂರ್ಯನ ಪ್ರಕಾಶದಂತೆ. ಅದರ ಮುಂದೆ ಈ ಸುಖ ಏನೂ ಅಲ್ಲ. ಈ ಥರದ ದೃಷ್ಟಿಯನ್ನು ನಮ್ಮ ಉಪನಿಷತ್ತು ಮತ್ತು ಮಹಾಭಾರತದ ಸನತ್ಸುಜಾತನ ಸಂದೇಶ ಸಂಸಾರದ ಸುಖವನ್ನು ಮೋಕ್ಷದ ಸುಖವನ್ನು ತುಲನೆ ಮಾಡಿ, ಮೋಕ್ಷದ ಸುಖದ ಮುಂದೆ ಇದು ಬರೀ ಒಂದು ಮಿಣುಕು ಹೊಳೆದಂತೆ, ಅಲ್ಪವಾದದ್ದು. ಅದರಿಂದ ಇದರ ಬಗ್ಗೆ ಆಶೆಪಟ್ಟು ನಿಜವಾದ ಶಾಶ್ವತವಾದ ಸುಖವನ್ನು ನಾವು ಕಡೆಗಣಿಸಬಾರದು. ಅದಕ್ಕಾಗಿ ತ್ಯಾಗಕ್ಕೆ ಸಿದ್ಧರಾಗಬೇಕು. ಈಗ ಭೌತಿಕ ಸುಖದ
ತ್ಯಾಗಕ್ಕೆ ಸಿದ್ಧರಾದರೆ ಇದಕ್ಕಿಂತಲೂ ಕೂಡ ಶ್ರೇಷ್ಠವಾದ ಸುಖವನ್ನು ಅನುಭವಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಎಂಬುದಾಗಿ ನಮ್ಮ ಜೀವನದಲ್ಲಿ ನಾವು ತಾತ್ಕಾಲಿಕ ಸುಖದ ತ್ಯಾಗದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ತ್ಯಾಗವಿಲ್ಲದೆ ನಾವು ವಿಶೇಷವಾದ ಶ್ರೇಯಸ್ಸನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಯಥಾ ಉದಪಾನಿ ಮಹತಿ ಸರ್ವತಃ ಸಂಪ್ರದೋದಕ್ಕೆ, ಎಲ್ಲ ಕಡೆ ನೀರು ತುಂಬಿದೆ, ದೊಡ್ಡ ಸರೋವರ ಆದಾಗ ಬಾವಿ ಯಾರಕ್ಕೆ ಬೇಕು? ಯಾರಿಗೂ ಬೇಕಾಗಿಲ್ಲ. ಇವಂ ಸರ್ವೇಷು ವೇದೇಶು, ಸಕಲ ವೇದಗಳಿಂದೇನು ಭಗವಂತನ ಆಧ್ಯಾತ್ಮಿಕ ಜ್ಞಾನ ಪಡೆದು ಅದರಿಂದ ದೊರೆಯುವ ಆನಂದದ ಮುಂದೆ ಈ ಸಂಸಾರಕ ಭಾವಿಯತೆ ಅಷ್ಟು ಅಲ್ಪ ಎಂಬಂಥ ಮಾತನ್ನು ಕೊನೆಗೆ ಸನತ್ಸುಜಾತ ಧೃತರಾಷ್ಟ್ರನಿಗೆ ತಿಳಿಸಿ, ಆದ್ದರಿಂದ ಇದೆಲ್ಲ ನೀನು ಧರ್ಮ ನ್ಯಾಯ ಎಲ್ಲ ಬಿಟ್ಟು ಈ ರಾಜ್ಯ ಸುಖ, ಪಾಂಡವರ ರಾಜ್ಯ ತಮ್ಮದೇ ಆಗಿರಬೇಕು, ಈ ರಾಜ್ಯ ಸುಖದ ಮೇಲಿನ ದುರಾಶೆಯಿಂದ ನೀನು ಕರ್ತವ್ಯವನ್ನು, ನ್ಯಾಯ ಧರ್ಮ ಎಲ್ಲವನ್ನು ಕೂಡ ಬಿಟ್ಟು ವರ್ತಿಸ್ತಾ ಇದ್ದಿ, ಈ ಮಾರ್ಗ ಬಿಟ್ಟು ಬಿಡು ನೀನು ಎಂಬುದಾಗಿ ಸನತ್ಸುಜಾತರು ಕೂಡ ಆ ಭಗವಂತ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ. ಆ ಭಗವಂತನ ಜ್ಞಾನ ಬಂದರೆ, ಭಗವಂತನ ಜ್ಞಾನ ಪಡೆಯಲಿಕ್ಕೆ ಬೇಕಾಗುವ ಎಲ್ಲ ಸದ್ಗುಣಗಳು ನಮ್ಮಲ್ಲಿ ಬೆಳೆಯಬೇಕು. ಆ ಸದ್ಗುಣ ಬೆಳವಣಿಗೆ ಆಗದೇ ಹೋದರೆ ಮಾಡಬೇಕಾದ ಕರ್ತವ್ಯ, ಅಳವಡಿಸಬೇಕಾದ ಸದ್ಗುಣಗಳು, ಇದನ್ನು ಸನತ್ಸುಜಾತರು ತಮ್ಮ ಉಪದೇಶದಲ್ಲಿ ನಮ್ಮ ಕರ್ತವ್ಯ ಯಾವುದು, ಏನು ಕಾರ್ಯ ಮಾಡಬೇಕು, ಯಾವ ಸದ್ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಆಗ ಮಾತ್ರ ನಮ್ಮ ಅಂತಃಕರಣದಲ್ಲಿ ಪರಿಪಕ್ವತೆ ಬಂದು ಭಗವಂತನ ದರ್ಶನ ಪಡೆದು ಈ ಶಾಶ್ವತವಾದ ನಮ್ಮನ್ನೆಲ್ಲ ಅನಾದಿ ಕಾಲದಿಂದ ಬಂಧಿಸಿದ ಈ ಅಜ್ಞಾನದ ಒಂದು ಕವಚ, ಒಂದು ದೊಡ್ಡ ಆವರಣ, ಒಂದು ದೊಡ್ಡ ಮುಸುಕು, ಅದನ್ನು ಕಳಚಿಕೊಂಡು ದಿವ್ಯ ಆನಂದ, ನಮ್ಮಲ್ಲಿ ಅಡಗಿದ ಆನಂದ ಅದನ್ನು ಅನುಭವಿಸಬೇಕಾಗಿದ್ದರೆ ನಮ್ಮ ಜೀವನ ಧರ್ಮನಿಷ್ಠ ಆಗಬೇಕು. ನಿಷ್ಕಾಮ ಕರ್ಮ, ಫಲಾಪೇಕ್ಷೆ ಇಲ್ಲದ ಕರ್ತವ್ಯ, ಉತ್ತಮ ಸದ್ಗುಣಗಳು, ತ್ಯಾಗ, ಹೊಟ್ಟೆಗೆ ಚೀರಬಾರದು, ರಾಗದ್ವೇಷ ಇರಬಾರದು, ಮುಂತಾದ ಸದ್ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಮಾಡಬೇಕು, ಸ್ವಾರ್ಥ ತೊರೆಯಬೇಕು. ಅದನ್ನು ಮನಸ್ಸಲ್ಲಿ ಗಮನದಲ್ಲಿಟ್ಟುಕೊಂಡು ಆ ರೀತಿಯ ಜೀವನ ನಡೆಸಲಿಕ್ಕೆ ಪ್ರಯತ್ನ ಮಾಡು. ಅಲ್ಪ ಸುಖಕ್ಕಾಗಿ ಅನ್ಯಾಯದ ಮಾರ್ಗವನ್ನು ತುಳಿಯಬೇಡ ಎಂಬುದಾಗಿ ಸನತ್ಸುಜಾತರು ಅತ್ಯಂತ ಶ್ರೇಷ್ಠವಾದ ಆಧ್ಯಾತ್ಮಿಕ ಉಪದೇಶವನ್ನು ಧೃತರಾಷ್ಟ್ರನಿಗೆ ಮಾಡಿದರು. ಎಲ್ಲ ಕೇಳಿದ, ಪರಿವರ್ತನೆ ಮಾತ್ರ ಏನೂ ಆಗಲಿಲ್ಲ. ವಿದುರನ ಇಷ್ಟು ಉಪದೇಶ, ಸನತ್ಸುಜಾತರ ಇಷ್ಟ ತಾತ್ವಿಕ ಸಂದೇಶ ಯಾವುದಿದ್ದರೂ ಕೂಡ ಅಷ್ಟು ಬಲವಾಗಿ ಬೆಳೆದಿದೆ ಅವನ ವ್ಯಾಮೋಹ, ಮಕ್ಕಳ ಮೇಲಿನ ವ್ಯಾಮೋಹ. ಮರುದಿವಸ ಸಭೆ ಏರ್ಪಾಡಾಗಿತ್ತು. ಸಭೆಯಲ್ಲಿ ಎಲ್ಲ ಸೇರಿದ್ದಾರೆ. ಭೀಷ್ಮ, ದ್ರೋಣ, ಕೃಪಾಚಾರ್ಯರು, ದುರ್ಯೋಧನ, ದುಶ್ಯಾಸನ, ಧೃತರಾಷ್ಟ್ರ, ದೊಡ್ಡ ಸಭೆ. ಪಾಂಡವರು ಸಂಜೆಯ ಮುಖಾಂತರ ಏನು ಸಂದೇಶ ಕಳಿಸಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ಎಲ್ಲರಿಗೂ ತವಕ. ಇಡೀ ದೊಡ್ಡ ಸಭೆ ನೆರವೇರಿತು. ಸಂಜೆ ಬಂದು ಹೇಳ್ತಾನೆ, ಮೊದಲು ಧೃತರಾಷ್ಟ್ರ ಎಲ್ಲರ ಕ್ಷೇಮ ವಿಚಾರ ಮಾಡಿದ. ಧೃತರಾಷ್ಟ್ರ ಹೇಗಿದ್ದಾನೆ, ಭೀಷ್ಮಾಚಾರ್ಯರು ಎಲ್ಲರಿಗೂ ನನ್ನ ಗೌರವ ವಂದನೆ ಅದನ್ನು ತಿಳಿಸಬೇಕು ಎಂಬುದಾಗಿ ಪಾಂಡವರು ನಿಮ್ಮೆಲ್ಲರ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ಎಲ್ಲ ಹಿರಿಯರಿಗೆ ತಮ್ಮ ಗೌರವ ವಂದನೆಗಳನ್ನು ಅರ್ಪಿಸಿದ್ದಾರೆ ಮತ್ತು ಅವರು ಏನು ಹೇಳಿದ್ದಾರೆ ಎಂಬುದನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಅತ್ಯಂತ ಉತ್ಕಟ ಮನಸ್ಸಿನಿಂದ ಪಾಂಡವರ ಸಂದೇಶ ಏನು, 13 ವರ್ಷ ಆಗಿದೆ, ಮುಂದೆ ಅರಣ್ಯವಾಸಕ್ಕೆ ಅವರು ಸಿದ್ಧರಾಗಿದ್ದಾರೋ ಅಥವಾ ಯಾವ ರೀತಿಯ ಸಲಹೆ ಅವರದ್ದು, ಇದನ್ನು ಕೇಳಲು ಎಲ್ಲರೂ ಉತ್ಸುಕರಾಗಿದ್ದಾಗ ಸಂಜೆಯ ಏನು ಹೇಳಿದೆ ಎಂಬುದನ್ನು ಮುಂದಿನ ಪ್ರವಚನದಲ್ಲಿ ನಾವು ತಿಳಿಸಿದ್ದೇವೆ.